ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಈ ವ್ಲಾಗ್ ಅಂತ ಅಂದರೆ, ನಾನು ಒಂದು 2-3 ಒಳ್ಳೆ ವಿಷಯಗಳನ್ನು ರೂಢಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋ ಅಂಥದ್ದೇ ಈ ಒಂದು ವ್ಲಾಗ್ ಆಗಿರುತ್ತೆ. ಇವಾಗ ನಾನು ಹೇಳೋ 2-3 ವಿಷಯ ನಿಮಗೆ ಕೆಲವು ಜನಕ್ಕೆ ಸ್ವಲ್ಪ ಸಿಲ್ಲಿ ಅಂತ ಅನಿಸ್ಬಹುದು. ಬಟ್ ನಂತರ ಮೈಂಡ್ಸೆಟ್ ಇರೋರಿಗೆ ಅಥವಾ ನಂತರ ಇರೋ ಅಂಥವರಿಗೆ ಇದು ಹೆಲ್ಪ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ದಿಸ್ ಇಸ್ ಮೈ ಕ್ಯೂಟಿ ಬಾಯ್. ಈ ಒಂದು 2 ಬುಕ್, ಓಕೆನಾ? ಸೊ ಈ 2 ಬುಕ್ ಏನಪ್ಪ ಅಂತಂದರೆ, ಫಸ್ಟ್ ನನಗೆ ಇದು ನಾರ್ಮಲ್ ನೋಟ್ಬುಕ್ ಥರ. ಈ ನೋಟ್ಬುಕ್ ಯಾಕಪ್ಪ ಅಂತ ಅಂದರೆ, ಈ ಒಂದು ಹ್ಯಾಬಿಟ್ ನನಗೆ ಆಲ್ಮೋಸ್ಟ್ ನಾನು ಪ್ರೈಮರಿಲಿ ಇದ್ದಾಗಲಿಂದನೂ ಇದೆ. ಆ್ಯಂಡ್ ಇತ್ತೀಚೆಗೆ ನನಗೆ ಫಾಲೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ನಾನು ಬರೆದಿಡ್ತಾ ಇದ್ದೆ, ಬಟ್ ಫಾಲೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಏನಪ್ಪ ಅಂತಂದರೆ, ನಾಳೆ ಎದ್ದಾಗ್ಲಿಂದ ಮಲ್ಕೊಳ್ಳೋವರೆಗೂ ಏನೇನು ಮಾಡಬೇಕು, ನಾಳೆ ನನ್ನ ಇಡೀ ದಿನ ಹೇಗಿರಬೇಕು ಅನ್ನೋದನ್ನು ನಾನು ಪ್ಲ್ಯಾನ್ ಮಾಡಿ ಇಡ್ತೀನಿ ಹಿಂದಿನ ದಿನ ರಾತ್ರಿ. ಸೊ ಇವಾಗ ನಾನು ನಾಳೆ ನನ್ನ ದಿನ ಹೇಗಿರಬೇಕು ಅನ್ನೋದನ್ನು ಬೇರೆ ಯಾರೂ ಅಲ್ಲ, ಐ ವಿಲ್ ಡಿಸೈಡ್. ನನ್ನ ದಿನವನ್ನು ನಾನೇ ಡಿಸೈನ್ ಮಾಡ್ಕೋತೀನಿ. ಸೊ ನಾನು ಈ ಒಂದು ಬುಕ್ಕಲ್ಲಿ ಜಸ್ಟ್ ಡೇ ಹಾಕ್ಬಿಟ್ಟು ನಾಳೆ ನಾನು ಏನೇನು ಮಾಡಬೇಕು ಅನ್ನೋದನ್ನು ನಾನು ಬರೆದಿರ್ತೀನಿ. ಫಸ್ಟ್ ಎಲ್ಲ ನಾನು ವಿತ್ ಟೈಮಿಂಗ್ಸ್ ಬರೀತಾ ಇದ್ದೆ ಗೈಸ್. ಅಂದರೆ ನಾನು ಫೇಸ್ ವಾಶಿಗೆ ಹೋದರೆ 5 to 10 minutes, ಅಂದರೆ 8 o'clock to 8:10 ಫೇಸ್ ವಾಶ್ ಟೈಮು, 8:10 to 8:20 ಫ್ರೆಶ್ ಅಪ್. ಆ ಥರ 10 ನಿಮಿಷಕ್ಕೂ ನಾನು ಏನಾದರೂ ಬರೀತಾ ಇದ್ದೆ. ಆ್ಯಂಡ್ ರೆಸ್ಟ್ ತಗೊಳ್ಳೋ ಟೈಮ್ ಕೂಡ ಈ ಟೈಮಿಂದ ಈ ಟೈಮ್ಗೆ ನೀನು ರೆಸ್ಟ್ ಮಾಡಬೇಕು ಅನ್ನೋದನ್ನು ನಾನು ಬರೆದಿಟ್ಕೋತಾ ಇದ್ದೆ. ಆ್ಯಂಡ್ ಐ ವಾಸ್ ಫಾಲೋಯಿಂಗ್ ಇಟ್. ನಾನು ಮಲ್ಕೋಬೇಕಾದ್ರೆ ನಾನು ಆ ಪೇಜ್ ತೆಗೆದು ನೋಡಿದಾಗ ಎಲ್ಲನೂ ಸ್ಕ್ರ್ಯಾಚ್ ಆಗಿರಬೇಕು. ಸೊ ಹಂಗಿದ್ದೆ. ಬಟ್ ನಡುವೆ ಕಾರಣಾಂತರಗಳಿಂದ ಆ ಥರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಟೈಮ್ ಕೂಡ ಮೆನ್ಷನ್ ಮಾಡಿಕೊಂಡು ಈ ಟೈಮಿಗೆ ಇದನ್ನೇ ಮಾಡಬೇಕು ಆ ಥರ ಆಗ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ಏನೇನು ಮಾಡ್ತೀನಿ, ಏನೇನು ಮಾಡಬೇಕು ಅನ್ನೋದನ್ನು ನಾನು ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ತಿದ್ದೆ ಫಸ್ಟು. ಬಟ್ ಫ್ರಮ್ ಟುಮಾರೋ ಐ ಆಮ್ ಗೋಯಿಂಗ್ ಟು ಫಾಲೋ ಇಟ್. ಆ್ಯಂಡ್ ತುಂಬ ಜನಕ್ಕೆ ಈ ಹ್ಯಾಬಿಟ್ ಇರುತ್ತೆ. ಯಾರ್ಯಾರಿಗಿಲ್ವೋ ಅವರು ಸ್ಟಾರ್ಟ್ ಮಾಡಿ. ಆ್ಯಂಡ್ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಗೈಸ್. ನಿಜವಾಗ್ಲೂ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಒಂದು ಡೈರಿ, ಇದು 2022, ನೀವು ನೋಡಿ 2022 ಡೈರಿ ಇದು. ಈ ಒಂದು ಡೈರಿನ ನಾನು ಯಾಕೆ ಎತ್ಕೊಂಡಿದ್ದೀನಿ ಅಂತ ಅಂದರೆ, ಕಂಟೆಂಟ್ ಬರೆಯೋದಕ್ಕೆ. ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಯಾರ್ಯಾರು ವಿಡಿಯೋಸ್ ಮಾಡ್ತೀರಾ, ಅವರಲ್ಲಿ ಆಲ್ಮೋಸ್ಟ್ 60 to 70% ಮೆಂಬರ್ಸ್ ಇದನ್ನು ಫಾಲೋ ಮಾಡ್ತಾರೆ. ಬಟ್ ನಾನು ಹೆಂಗೆ ಅಂತ ಅಂದರೆ, ಫಾಲೋ ಮಾಡ್ತಿದ್ದೆ. ಅದು ಹೇಗೆ ಅಂತಂದರೆ ನನಗೆ ಯೂಸ್ ಆಗ್ತಾ ಇರಲಿಲ್ಲ. ಅಂದರೆ ಐ ಯೂಸ್ ಟು ರೈಟ್, ಓಕೆ ಯಾವುದೋ ಒಂದು ಬುಕ್ ಸಿಗ್ತಾ ನನಗೆ ನೆನಪಾಗುತ್ತಲ್ಲ, ನಾನು ಬರ್ಕೊಬಿಡ್ಬೇಕು, ಇಲ್ಲಾಂದರೆ ನಂಗೆ ನೆನಪಾಗೋದಿಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಯಾವುದೋ ಒಂದು ಬುಕ್ ಅಕ್ಕಪಕ್ಕ ಹುಡುಕ್ತೀನಿ, ಯಾವುದೋ ಒಂದು ಬುಕ್ ಸಿಗ್ತಾ ಬರೆದಿಡ್ತೀನಿ. ಮತ್ತು ನಾನು ಲೈಕ್ ಆ ಬುಕ್ನ ಅದು ಎಲ್ಲಿ ಇಟ್ಟಿರ್ತೀನಿ ಅಥವಾ ಅದು ಎಲ್ಲಿ ಹೋಗಿರುತ್ತೆ ಅಂತ ಗೊತ್ತೇ ಆಗಲ್ಲ. ಅಂದರೆ ಇದೇ ಬುಕ್ಕಲ್ಲಿ ಇದೇ ಪೇಜಲ್ಲಿ ನಾನು ಬರೆದಿರ್ತೀನಿ ಅನ್ನೋದು ನನಗೆ ನೆನಪಿರೋದಿಲ್ಲ. ಸೊ ಇನ್ಮೇಲೆ ಇದು ನನ್ನ ಪಕ್ಕನೇ ಇರುತ್ತೆ ಗೈಸ್. ನಾನು ಎಲ್ಲೇ ಹೋದ್ರೂ ಇದನ್ನು ನಾನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಪಕ್ಕನೇ ಇರುತ್ತೆ. ನಾನು ಈ ಕಂಟೆಂಟ್ ಹೊಳ್ದಿದ ತಕ್ಷಣ ನಾನು ಇದ್ರಲ್ಲಿ ಬರೆದಿಟ್ಕೋತೀನಿ. ಸೊ ಈ ಒಂದು ಫಸ್ಟ್ ಪಾಯಿಂಟ್ ಅಥವಾ ಫಸ್ಟ್ ಹ್ಯಾಬಿಟ್ ರೂಢಿ ಮಾಡ್ಕೊಳ್ಳಿ. ಕಂಟೆಂಟ್ ಕ್ರಿಯೇಟರ್ಸ್ ಇರೋರು ಇದನ್ನು ಫಾಲೋ ಮಾಡಿ. ಆ್ಯಂಡ್ ಸ್ಕೂಲ್, ಕಾಲೇಜ್, ಹೌಸ್ ವೈಫ್ ಆ್ಯಂಡ್ ಆ ಥರದವರು ಇದನ್ನು ಫಾಲೋ ಮಾಡಿ, ಓಕೆನಾ? ಆ್ಯಂಡ್ ಸೆಕೆಂಡ್ ಹ್ಯಾಬಿಟ್ ಏನಪ್ಪ ಅಂತಂದರೆ, ನೀರು ಕುಡಿಯೋದು. ಎಲ್ಲರೂ ನೀರು ಕುಡಿತೀವಿ, ಬಟ್ ನಾನು ಹೇಗೆ ಕುಡಿತೀನಿ ಅಂತಂದರೆ, ಈ ಒಂದು ಬಾಟಲ್ ಇದು ಹಾರ್ಡ್ಲಿ 300-350 ಒಳಗಡೆ ಇದೆ, ಓಕೆನಾ? ನೀವು ದಯವಿಟ್ಟು ಇದನ್ನು ಪರ್ಚೇಸ್ ಮಾಡಿ. ಸೊ ದಟ್ ನಿಮಗೆ ಒಂದು ಕೌಂಟ್ ಇರುತ್ತೆ, ನಾನು ಇಷ್ಟು ದಿವಸದಲ್ಲಿ ಇಷ್ಟು ಲೀಟರ್ಸ್ ಕುಡಿದಿದ್ದೀನಿ ಅಂತ. ನಿಮಗೆ ಗೊತ್ತು 3 to 4 ಲೀಟರ್ಸ್ ಕುಡಿಬೇಕು ಒಂದು ದಿನಕ್ಕೆ. ಸೊ ನಾನು ಒಂದು ದಿನಕ್ಕೆ ಇದರಲ್ಲಿ ಒಂದು ಬಾಟಲ್ ಅಂತೂ ನಾನು
ಪಕ್ಕಾ ಖಾಲಿ ಮಾಡೇ ಮಾಡ್ತೀನಿ. ಒಂದು ಬಾಟಲ್ ಬಿಟ್ಟು ಮತ್ತೆ ನನಗೆ ಕುಡಿಬೇಕು ಅಂತ ಅನ್ಸಿದ್ರೆ ಅಥವಾ ಲೈಕ್ ದಾಹ ಆಗ್ತಾ ಇದ್ರೆ ಐ ವಿಲ್ ಡೆಫಿನೆಟ್ಲಿ ಫಿಲ್ ಇಟ್ ಆ್ಯಂಡ್ ಮತ್ತೆ ನಾನು ಖಾಲಿ ಮಾಡೇ ಮಾಡ್ತೀನಿ. ಬಟ್ 2 ಲೀಟರ್ಸ್ ಅಂತೂ ಪಕ್ಕಾ ಖಾಲಿ ಮಾಡ್ತೀನಿ ಬಿಕಾಸ್ ಆಫ್ ದಿಸ್ ಬಾಟಲ್. ನಾನು ಈ ಒಂದು ಬಾಟಲ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಅಂತಿದ್ರೆ ವಾಟ್ ಬೆಳಗ್ಗೆ 1 ಗ್ಲಾಸ್ ಕುಡಿತೀನಿ, ಮತ್ತೆ ನಾನು ಮಧ್ಯಾಹ್ನವರೆಗೂ ನನಗೆ ಅದು ನೀರು ಕುಡಿಬೇಕು ಅಂತಲೇ ಅನ್ಸೋದಿಲ್ಲ. ಆ್ಯಂಡ್ ಸೀರಿಯಸ್ಲಿ ಈ ಒಂದು ಪಾಯಿಂಟ್ನ ನೀವು ಗಮನಕ್ಕೆ ತಗೊಳ್ಳೇಬೇಕು. ಏನಪ್ಪ ಅಂತಂದರೆ ಯು ಜಸ್ಟ್ ಕೀಪ್ ವಾಟರ್ ಬಾಟಲ್ ನಿಮ್ಮ ಪಕ್ಕನೋ ನಿಮ್ಮ ಮುಂದೆನೋ ನೀವು ಈಗ ಓದ್ತಾ ಇರ್ತೀರ, ಜಸ್ಟ್ ಕೀಪ್ ದೇರ್ ಇನ್ ಫ್ರಂಟ್ ಆಫ್ ಯು ಆರ್ ಸೈಡ್ ಆಫ್ ದಿ ಟೇಬಲ್. ಅವಾಗ ನೀವು ನೀರು ಕುಡಿತೀರ. ನೀವು ಇವಾಗ ಕಿಚನ್ಗೆ ಹೋಗಿ ತೊಗೊಂಡು ಬರಬೇಕು ಕುಡಿಬೇಕು. ಅ ಗರ್ಲ್ ಲೈಕ್ ಮೀ ಆರ್ ಅ ಪೀಪಲ್ ಲೈಕ್ ಮೀ ಹಾಗೆ ಯೋಚನೆ ಮಾಡ್ತಾರೆ, ಅಯ್ಯೋ ಅಲ್ಲಿವರೆಗೂ ಯಾರು ಹೋಗ್ತಾರೆ ಬಿಡು, ಏನು ಕುಡ್ದಿಲ್ಲ ಅಂದರೆ ಏನಾಗುತ್ತೆ ಹಾಗೆ ಹೀಗೆ ಅಂತ. ಬಟ್ ಏನು ಮಾಡೋದಕ್ಕಾಗಲ್ಲ. ನಮ್ಗೆ ನೀರು ಕುಡ್ದಿಲ್ಲ ಅಂದರೆ ವಿ ಹ್ಯಾವ್ ಟು ಫೇಸ್ ವರ್ಸ್ಟ್ ಸಿಚುಯೇಷನ್ಸ್. ಸೊ ಹಾಗಾಗಿ ದಯವಿಟ್ಟು ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ಮಲ್ಕೋಬೇಕಾದ್ರೆ ನಾನು ಈ ಒಂದು ಬಾಟಲ್ನ ಪಕ್ಕ ಇಟ್ಕೊಂಡು ಮಲ್ಕೋತೀನಿ. ಪಕ್ಕ ಅಂದರೆ ನಾನು ಸುಮಾರು ವಿಡಿಯೋಸಲ್ಲಿ ನಾನು ನೋಡಿದ್ದೀನಿ, ಹೇಳೋದನ್ನು ಕೂಡ ನಾನು ಕೇಳಿದ್ದೀನಿ. ವಾಟರ್ನ ಬೆಡ್ ಪಕ್ಕ ಆಗಲಿ ಅಥವಾ ನಾವು ಎಲ್ಲಿ ಮಲ್ಕೋತೀವಿ ಅಲ್ಲಿ ಇಟ್ಕೊಂಡು ಮಲ್ಕೋಬಾರ್ದು ಅಂತ. ನಾನು ಪಕ್ಕ ಅಂದರೆ ಲೈಕ್ ಸ್ವಲ್ಪ ದೂರ ಇಟ್ಕೊಂಡು ಮಲ್ಕೋತೀನಿ. ಓಕೆನಾ? ಸೊ ಸೆಕೆಂಡ್ ಪಾಯಿಂಟ್ ಬಂದು ಡ್ರಿಂಕಿಂಗ್ ಲಾಟ್ ಆಫ್ ವಾಟರ್. ನೀವು ಬಿಲೀವ್ ಮಾಡೋದಿಲ್ಲ, ನಿಮಗೆ ಯಾರ್ಯಾರಿಗೆ ಆ್ಯಕ್ನಿ ಇದೆ ಅಲ್ಲ, ನೀವು ಎಷ್ಟೋ ಕಾಸ್ಟ್ಲಿ ಮೆಡಿಸಿನ್ಸ್ನೆಲ್ಲ ಯೂಸ್ ಮಾಡ್ತಾ ಇರ್ಬೋದು. ಬಟ್ ನಾನು ಹೇಳ್ತೀನಿ, ನನಗೆ 7th ಸ್ಟ್ಯಾಂಡರ್ಡಲ್ಲಿ ನನಗೆ ಆ್ಯಕ್ನಿ ಸ್ಟಾರ್ಟ್ ಆಗಿದ್ದು ಗೈಸ್. ಅವಾಗಲಿಂದ ನನಗೆ ಆಲ್ಮೋಸ್ಟ್ ಈಗ 1 ಇಯರ್ ಅಂದ್ಕೊಳ್ಳಿ, 1 ಇಯರ್ ಹಿಂದೆವರೆಗೂ ನಂಗೆ ಯಾರೂ ಹೇಳಿರಲಿಲ್ಲ. ಓಕೆನಾ? ಹೇಳಿದ್ರು ನಾನು ಕೇಳಿರಲಿಲ್ಲ ಅಂತ ಅನ್ಕೋತೀನಿ. ಬಟ್ ನೀವು ಒಂದು ದಿನಕ್ಕೆ 3 ಲೀಟರ್ ವಾಟರ್ ಕುಡೀರಿ, ನಿಮಗೆ ನಿಜ ಯಾವುದೇ ರೀತಿಯಾದಂಥ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಆ್ಯಂಡ್ ಆಲ್ಸೋ ಸರಿ ಈಗ ನನಗೆ ಆ್ಯಕ್ನಿ ಬಂದ್ಬಿಟ್ಟಿದೆ, ಇವಾಗ ಏನು ಮಾಡೋದು ಅಂತ ಕೇಳೋರಿಗೆ ಯು ಡ್ರಿಂಕ್ ವಾಟರ್. ಪಿಂಪಲ್ ಇದೆಯಲ್ಲ ಅದು ಮಾರ್ಕ್ಸ್ ಸಮೇತ ಕಿತ್ಕೊಂಡು ಹೋಗುತ್ತೆ. ಓಕೆನಾ? ನನಗೆ ಇಲ್ಲಿ ಏನು ಮಾರ್ಕ್ಸ್ ಇದೆ, 1-2-3 ಮಾರ್ಕ್ ಇದೆ, ಅದೆಲ್ಲ ನಾನು ತುಂಬ ಡೀಪಾಗಿ ಪಿಂಪಲ್ ಆದಮೇಲೆ ಆಗಿರೋ ಅಂಥದ್ದು. ಸೊ ಅದು ನನಗೆ ಏನು ಮಾಡಿದ್ರು ಅದು ನಂಗೆ ಹೋಗ್ತಾನೆ ಇಲ್ಲ. ಬಟ್ ಪಿಂಪಲ್ಸ್ ಬರುತ್ತಲ್ಲ, ನಂಗೆ ಇವಾಗಲೂ ಪಿಂಪಲ್ಸ್ ಬರುತ್ತೆ. ನೀರು ಕುಡಿದ ತಕ್ಷಣ ಪಿಂಪಲ್ಸೇ ಬರಲ್ವಾ? ಪಿಂಪಲ್ಸ್ ಬರುತ್ತೆ. ಬಟ್ ನೀವೊಂದು 2-3 ದಿನ ಕಂಟಿನ್ಯೂಸ್ 3 ಲೀಟರ್ಸ್ ಆಫ್ ವಾಟರ್ ಕುಡಿದ್ರೆ 4th ಡೇಗೆ ನಿಮ್ಮ ಪಿಂಪಲ್ ಇತ್ತಾ ಇಲ್ಲಿ ಅಂತ ಅನಿಸುತ್ತೆ. ಸೊ ವಾಟರ್ ಈಸ್ ಅ ಮೆಡಿಸಿನ್. ಓಕೆನಾ? ಸೊ ಇದೊಂದು. ಆ್ಯಂಡ್ ಆಲ್ಸೋ ಥರ್ಡ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನಾನು ಮನೇಲಿರ್ಬೇಕಾದ್ರೆ ಹುಚ್ಚಿ ಥರ ಇರ್ತೀನಿ ಗೈಸ್. ನಾನು ಅಂದರೆ ನೀಟಾಗಿ ಡ್ರೆಸ್ಅಪ್ ಆಗಿರಲ್ಲ ನಾನು. ನೀವು ಯಾರಾದರೂ ಮನೆಗೆ ಬಂದರೆ ವಾಟ್ ನೀವೇನು ಆ ವಿಡಿಯೋಸ್ ಮಾಡೋದು ಅಂತ ಹೇಳ್ತೀರಾ. ಇಷ್ಟು ದಿನ ನಾನು ಹಾಗಿದ್ದೆ. ಬಟ್ ಇನ್ಮೇಲೆ ನನ್ನಲ್ಲಿ ಆ ಒಂದು ಚೇಂಜಸ್ ಕೂಡ ಮಾಡ್ಕೋಬೇಕು ಅಂತಿದ್ದೀನಿ. ನಾನು ಮನೇಲಿದ್ದರೆ ಏನು ಗುರು, ನಾನು ಚೆನ್ನಾಗಿ ಕಾಣಬೇಕು, ಐ ಹ್ಯಾವ್ ಟು ಲುಕ್ ಗುಡ್ ಅಲ್ವಾ. ಸೊ ಅದೊಂದು ಹ್ಯಾಬಿಟ್ನ ನಾನು ರೂಢಿ ಮಾಡಿ ತುಂಬ ಜನ ರಿಲೇಟ್ ಮಾಡ್ಕೋತಾ ಇರ್ತೀರ. ಮನೇಲಿರಬೇಕಾದ್ರೆ ಹುಚ್ಚಿ ಥರ ಇರ್ತೀವಿ ನಾವು ಅಲ್ವಾ. ಆ್ಯಂಡ್ ಹುಡುಗರು ಮನೇಲಿಲ್ಲ ಅಂದರು ಹೊರಗಡೆ ಹೋದ್ರು ಅವರು ಸೇಮ್ ಕಾಣ್ತಾ ಇರ್ತಾರೆ. ಬಟ್ ನಾವು ಹಂಗಲ್ಲ. ಹೊರಗಡೆ ಎಲ್ಲರೂ ಹೋದರೆ ಬ್ಯೂಟಿಫುಲ್ ಗರ್ಲ್ ಇನ್ ದಿ ಫಂಕ್ಷನ್ ಅನ್ನೋ ಥರ ಕಾಣ್ತಾ ಇರ್ತೀವಿ. ಬಟ್ ಮನೇಲಿರ್ಬೇಕಾದ್ರೆ ಹಂಗೆ ಹಿಂಗೆ ಅಂತ. ಬಟ್ ಕಂಫರ್ಟಬಲ್ ಆಗಿರಿ. ಮನೇಲಿದ್ದೀವಿ, ವಿ ಹ್ಯಾವ್ ಟು ಲುಕ್ ಗುಡ್ ಅಂದಿದ ತಕ್ಷಣ ಒಂದು ಮಕ್ಕಳಿಗೆ ಮೇಕಪ್ ಹಾಕ್ಕೊಳ್ಳೋದು, ಫಿಟ್ಟಾಗಿರೋವಂಥ ಕ್ಲಾತ್ಸ್ ಹಾಕ್ಕೊಳ್ಳೋದು, ನೋ. ನಾನು ಆ ಥರ ಹೇಳ್ತಾ ಇಲ್ಲ. ಕಂಫರ್ಟಬಲ್ ಆಗಿರೋ ಕ್ಲಾತ್ಸ್ನೇ ಸ್ವಲ್ಪ ಚೆನ್ನಾಗಿರೋ ಕ್ಲಾತ್ಸ್ ಹಾಕ್ಕೊಂಡು ನಾವು ಮನೇಲಿದ್ದೀವಿ ಅಂದಿದ ತಕ್ಷಣ ಹೆಂಗಿರ್ತೀವಿ. ಸೊ ನಾನು ಇರ್ತೀನಿ. ಸೊ ಆ ಒಂದು ರೂಢಿನ ನಾನು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ. ಆ್ಯಂಡ್ 4th ಪಾಯಿಂಟ್ ಏನಪ್ಪ ಅಂತ ಅಂದರೆ ಯೂಸಿಂಗ್ ಗುಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಫಸ್ಟೆಲ್ಲ ನಾನು ಹೆಂಗೆ ಥಿಂಕ್ ಮಾಡ್ತಾ ಇದ್ದೆ ಅಂದರೆ, ನಾವು 10 ರೂಪಾಯಿ ಕ್ರೀಮ್ ಹಾಕಿದ್ರು ನಾವು ಕಾಣೋದು ಹಾಗೇನೆ, 100 ರೂಪಾಯಿ ಕ್ರೀಮ್ ಹಾಕಿದ್ರು ಕಾಣೋದು ಹಾಗೇನೆ, 1000 ರೂಪಾಯಿ ಕ್ರೀಮ್ ಹಾಕಿದ್ರು ಕಾಣೋದು ಹಾಗೇನೆ. ಅದ್ರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ನಾವು ಹೆಂಗಿದ್ದೀವಿ ನಾವು ಹಾಗೆ ಇರ್ತೀವಿ ಅನ್ನೋದನ್ನ ನಾನು ನಂಬಿದ್ದೆ. ಬಟ್ ನೋ
ನೀವು 10 ರೂಪೀಸ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಹಾಳಾಗ್ತಾ ಹೋಗುತ್ತೆ, ಸೀರಿಯಸ್ಲಿ ಹಾಳಾಗ್ತಾ ಹೋಗುತ್ತೆ. ಅದೇ ನೀವು ಸ್ವಲ್ಪ ಒಳ್ಳೆ ಪ್ರಾಡಕ್ಟ್ ಅಂದಿದ ತಕ್ಷಣ ಲೈಕ್ ಲಕ್ಸುರಿ ಪ್ರಾಡಕ್ಟ್ಸ್ ಅಂತ ಅಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಾನು ಹೇಳ್ತಾ ಇರೋದು ಜಸ್ಟ್ ನಿಮ್ಮ ಸ್ಕಿನ್ ಟೈಪ್, ನಿಮ್ಮ ಸ್ಕಿನ್ನಿಗೆ ಏನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ನಿಮ್ಮ ಸ್ಕಿನ್ಗೆ ಯಾವ ರೀತಿಯಾದಂತಹ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ರಿಯಾಕ್ಟ್ ಆಗುತ್ತೆ, ಒಳ್ಳೆ ವೇ ಅಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಬೇಕು. ನೀವು ನಿಮ್ಮ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಆಸ್ಕ್ ದಮ್ ನನ್ನ ಸ್ಕಿನ್ ಟೈಪ್ ಏನು, ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸಲ್ಲಿ ಏನೇನು ಇರಬೇಕು, ಏನೇನು ಇರಬಾರ್ದು, ಓಕೆನಾ. ಆ್ಯಂಡ್ ಅದೊಂದು ತಿಳ್ಕೊಂಬಿಟ್ರೆ ನೀವು ನೆಕ್ಸ್ಟ್ ನಿಮ್ಮ ಪ್ರಾಡಕ್ಟ್ಸ್ನ ನೀವೇ ಸರ್ಚ್ ಮಾಡ್ಕೋಬೋದು. ಬಿಕಾಸ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿರ್ತಾರೆ ಅನ್ನೋದನ್ನ ಅಲ್ಲೇ ಕೊಟ್ಟಿರ್ತಾರಲ್ವ. ಸೊ ನಿಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ ಅದು ಅದರಲ್ಲಿದ್ದರೆ ಅದು ನಿಮ್ಮ ಸ್ಕಿನ್ಗೆ ಸೂಟ್ ಆಗಲ್ಲ ಅಂತ. ಏನೇನು ಸೂಟ್ ಆಗುತ್ತೆ ಅಂತ ಹೇಳಿದರೆ ಆ ಒಂದು ಇಂಗ್ರೀಡಿಯೆಂಟ್ಸ್ ಆ ಪ್ರಾಡಕ್ಟಲ್ಲಿ ಇದ್ದರೆ ಸೂಟ್ ಆಗುತ್ತೆ ಅಂತ. ಸೊ ಇದು ನನಗೆ ಒಂದು 3 years ಬ್ಯಾಕ್ ಗೊತ್ತಾಯಿತು. ಅವಾಗಲಿಂದ ನಾನು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಅಂದರೆ ನಾನು ಸರ್ಚ್ ಮಾಡ್ತೀನಿ, ನಾನು ರಿಸರ್ಚ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಗೆಟ್ ಟು ಇಟ್. ಆ್ಯಂಡ್ ನಾನು ಯಾವ್ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ನೀವು ಹೇಳಿದ್ರಲ್ಲ ಒಳ್ಳೆ ಪ್ರಾಡಕ್ಟ್ಸ್ ಅಂತ, ಏನೇನು ಯೂಸ್ ಮಾಡ್ತೀರಾ ನೀವು ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋ ನಾನು ಯಾವ್ಯಾವ ಥರ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಅದ್ರ ಹಿಂದೆ ಇದ್ದಂತಹ ಸ್ಟೋರಿ, ಅಂದರೆ ನಾನು ಯಾಕೆ ಆ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ಮಾತಾಡಿದ್ದೀನಿ ಗೈಸ್. ಸ್ವಲ್ಪ ಜನಕ್ಕೆ ಬೋರ್ ಆಗ್ಬೋದು ಈ ರೀತಿಯಾದಂಥ ವಿಡಿಯೋಸ್ ನೋಡೋದಕ್ಕೆ, ಬಟ್ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಕೆಲವು ಜನಕ್ಕೆ ನಾನು ಮೊದಲೇ ಹೇಳ್ದಂಗೆ ಈ ಒಂದು ಪಾಯಿಂಟ್ಸ್ ಏನು ಇದನ್ನು ಹೇಳ್ತಾ ಇದ್ದಾಳೆ ಸಿಲ್ಲಿ ಗರ್ಲ್ ಅಂತ ಅನ್ಸ್ಬೋದು ಗೈಸ್. ಬಟ್ ಸ್ವಲ್ಪ ಜನಕ್ಕೆ ಯಾರೋ ಸ್ವಲ್ಪ ಜನನೂ ಬೇಡ ಗುರು, ಒಬ್ಬರೋ ಇಬ್ಬರಿಗಾದ್ರೂ ಓಕೆ ಅಲ್ವಾ, ನಾನು ನಾಳೆಯಿಂದ ನಾನು ಏನೇನು ಮಾಡಬೇಕು ಅನ್ನೋದನ್ನ ಒಂದು ನೋಟ್ ಮಾಡಿ ಇಟ್ಕೊಳ್ಳೋಣ. ಆ್ಯಂಡ್ ನೀರು ಕುಡಿತೀವಿ, ಆದರೆ ನಾವು ಎಷ್ಟು ಕುಡ್ದಿದ್ದೀವಿ ಅನ್ನೋಂಥ ಕೌಂಟೇ ನಮಗಿರಲ್ಲ. ನಾವು 2 ಗ್ಲಾಸ್ ಕುಡಿದ್ಬಿಟ್ಟು ನಾನು 2 ಲೀಟರ್ ಕುಡ್ದಿದ್ದೀನಪ್ಪ ಇವತ್ತು ಅನ್ನೋ ಥರ ಬಿಹೇವ್ ಮಾಡೋರು ಇದ್ದೀರಾ. ಸೊ ಹಾಗಾಗಿ ನಾನು ಈ ಒಂದು ಬಾಟಲ್ ಸಜೆಷನ್ನ ನಿಮಗೆ ಕೊಟ್ಟಿದ್ದು. ಆ್ಯಂಡ್ ಆಲ್ಸೋ ಪ್ರಾಡಕ್ಟ್ಸ್ ಬಗ್ಗೆನೂ ಅಷ್ಟೇ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ನನ್ನ ಸ್ಕಿನ್ಗೆ ಎಷ್ಟೋ ಜನಕ್ಕೆ ನನ್ನ ಸ್ಕಿನ್ ಟೈಪು, ನನ್ನ ಸ್ಕಿನ್ ಬಗ್ಗೆ ನಾನು ತಿಳ್ಕೋಬೇಕು ಅಂದರೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಿರೋದಿಲ್ಲ. ನೀವೇನು ಮಾಡಬೇಡಿ ಆ್ಯಂಡ್ ಯಾರಿಗೂ ಕೇಳಬೇಡಿ, ದಯವಿಟ್ಟು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಓಕೆನಾ. ನೀನು ಅದನ್ನು ಮಾಡು ಅಂತಾರೆ, ನೀನು ಇದನ್ನು ಮಾಡು ಅಂತಾರೆ, ನೀನು ಅದನ್ನು ಮಾಡು ಅಂತಾನೆ ಅದನ್ನು ಮಾಡಬೇಡ ಅಂತ. ದಯವಿಟ್ಟು ಒಂದು ಸ್ವಲ್ಪ ಕನ್ಸಲ್ಟೇಷನಿಗೆ ಫೀಸ್ ಹೋದ್ರೂ ಪರವಾಗಿಲ್ಲ ಗೈಸ್. ಸೊ ಡರ್ಮಟಾಲಜಿಸ್ಟ್ ಹತ್ರ ಹೋಗಿನೇ ನೀವು ನಿಮ್ಮ ಸ್ಕಿನ್ ಬಗ್ಗೆ ತಿಳ್ಕೊಳ್ಳಿ, ಓಕೆನಾ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ ಆ್ಯಂಡ್ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಅಷ್ಟೇ, ಟಾಟಾ, ಬಾಯ್. ಲಾಟ್ಸ್ ಆಫ್ ಲವ್ ಗೈಸ್, ಲಾಟ್ಸ್ ಆಫ್ ಲವ್. ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಬಾಯ್.